ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. ಈಗ ಎದ್ದೆ ಆಯಿತಾ. ಆ್ಯಕ್ಚುಲಿ ಹೊರಗಡೆ ಹೋಗಬೇಕು, ಆಮೇಲೆ ಹುಷಾರಿಲ್ಲ, ಸ್ವಲ್ಪ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಬೇಕು. ಈಗ ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ ಮಾಡಿ ಅಂತ 11:45ಗೆ ಅಪಾಯಿಂಟ್ಮೆಂಟ್ ಇರೋದು ಆಯಿತಾ. ಸೊ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋಣ. ಸೊ ನನ್ನ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಹಾಕಿದ್ದೀನಿ. ಒಂದು 3 ಮಿನಿಟ್ಸ್ ಸೊ ಆಗಿರುತ್ತೆ. ಆ್ಯಂಡ್ ಹಾಟ್ ವಾಟರ್ ಆಗ್ತಾಯಿದೆ. ಸೊ ಗೈಸ್, ಈಗ ಹಾಸ್ಪಿಟ್ಲ್ ಹೊರಟಿದ್ವಿ. ಬಾಟ್ಲ್ ಕಿರ್ಚತೆ ಬಾಯಿ ಮುಂಚೆ. ಆ್ಯಕ್ಚುಲಿ ನಾನು ನೈಟ್ ಹೊತ್ತು ಕಮೆಂಟ್ಸ್ ಓದೋದು, ನೈಟ್ ಟೈಮ್ಸಲ್ಲಿ ಕಮೆಂಟ್ಸ್ ಓದ್ತೀನಿ ಆಯಿತಾ. ಬಟ್ ನಯನಗೋಸ್ಕರ ಈಗಲೇ ಕಮೆಂಟ್ ಓದ್ತೀನಿ. ಒಂದು ನಿಮಿಷ. ನಯನ ನಗ್ತಾನೆ ಇದ್ದಾಳೆ. ಸೊ ಓಕೆ, ಇಲ್ಲಿ ಯಾರೋ ಒಬ್ಬ ವಾಟ್ ಇಸ್ ಇಸ್ ನೇಮ್, ಶ್ರಾಜ್ ಸೀಕ್ರೆಟ್ ಲೆನ್ಸ್ ಅಂತೆ. ಓಕೆ, ವೈ ಡು ಯು ಆಲ್ವೇಸ್ ಟೆಲ್ 25? ಯು ಆರ್ ಅರೌಂಡ್ 27 and always you will be telling 22, 23. Last year also you were 24 and the last year also you were 24. You never increase ante. ಸೊ ಒಂದು ಕೆಲಸ ಮಾಡೋಣ, ನಾನು ಆಧಾರ್ ಕಾರ್ಡು ಇದಾಗ್ತೀನಿ, ನೋಡ್ಕೊಬಿಡಿ ಇಲ್ಲೇ ಹೌ ಓಲ್ಡ್ ಐ ಆಮ್ ಅಂತ ನಿಮಗೆ ಗೊತ್ತಾಗುತ್ತೆ. ಐ ಆಮ್ 2000 ಬಾರ್ನ್. ಸೊ ವಾಟ್ ಯು ಥಿಂಕ್, ವಾಟ್ ಯು ಎಕ್ಸ್ಪೆಕ್ಟ್ ಮೈ ಇಯರ್ ಏಜ್ ಟು ಬಿ? ಇಲ್ಲ ಗೈಸ್, ನಾನು ಆ್ಯಕ್ಚುಲಿ ಸುಳ್ಳು ಹೇಳ್ತೇನೆ. ನನ್ನ ಏಜ್ ಎಷ್ಟು? 35 ಇಯರ್ಸ್ ಓಲ್ಡ್. ನಾನು ದೊಡ್ಡ ಆಂಟಿ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. 35 ಇಯರ್ಸ್ ಓಲ್ಡ್ ನಾನು ಆ್ಯಕ್ಚುಲಿ. ನಾನು 35 ಇಯರ್ಸ್ ಓಲ್ಡು. ನಯನ 28 ಇಯರ್ಸ್ ಓಲ್ಡು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಷ್ಟು? ಚಾರ್ಲಿ ನೀನು ಎಷ್ಟು? ಈ ಕೈ ಹಿಡಿದ್ರೆ ನಾವು. ಚಾರ್ಲಿ ನೀನು ಎಷ್ಟು ಹೇಳು? ಚಾರ್ಲಿ 10 ಇಯರ್ಸ್ ಓಲ್ಡು. ಚಾರ್ಲಿ 10 ಇಯರ್ಸ್ ಓಲ್ಡು. ಈಸ್ ಜಸ್ಟ್ 3 ಇಯರ್ಸ್ ಓಲ್ಡು. 10 ಇಯರ್ಸ್ ಓಲ್ಡು ಚಾರ್ಲಿ. ನೈಸ್ ಗೈಸ್. ಹಂಗಂದ್ರೆ ನನಗೆ 38 ಅಂದರೆ ನಮ್ಮ ಮಮ್ಮಿ ನಮ್ಮ ಡ್ಯಾಡಿಗೆಲ್ಲ 68, 70. ಗಾಡ್, ಏನು ಜೋಕ್ ಮಾಡ್ತೀರಾ? ನಂಗೆ ಆಗ್ತಾ ಇಲ್ಲ. ನೈನ ಅಲ್ಲಿಂದ ನಗ್ತಾಳೆ. ನಾನು ಯಾಕೆ ನಗ್ತಾಳೆ? ನಾನು ಈಗ ಬಂದೈತೆ ಹಾಸ್ಪಿಟಲಿಂದ. ಯಾಕೆ ನಗ್ತಿದ್ದಾಳೆ ಅಂತ ನೋಡಿದ್ರೆ ಕಮೆಂಟ್ ನೋಡಿ ನಗ್ತಾ ಇದ್ದಾಳೆ ಅವಳು. ಕಮೆಂಟ್ ಹಾಕಿರೋಣ. ಸೊ ಇನ್ನೊಬ್ರು ಯಾರೋ ಕೇಳ್ತಿದ್ದಾರೆ, ವೈ ಯು ಆಲ್ವೇಸ್ ವೇರ್ ಬ್ಲ್ಯಾಕ್ ಕ್ಲೋತ್ಸ್, ಇಟ್ಸ್ ವೆರಿ ಬೋರಿಂಗ್. ಸ್ವಲ್ಪ ಚೇಂಜ್ ಇರಲಿ ಅಕ್ಕ. ಬಟ್ ಪಕ್ಕದಲ್ಲಿ ಒಂದು ಹಾರ್ಟ್ ಹಾಕಿದ್ದಾರೆ. ಓಕೆ, ಒಂಚೂರು ಇಷ್ಟದಿಂದ ಹೇಳಿದ್ದಾರೆ. ಬಟ್ ಆದ್ರೂ ನಾನು ಎಲ್ಲಿ ಬ್ಲ್ಯಾಕ್ ಹಾಕ್ತಿದ್ದೀನಿ ಅಂದರೆ ಸಿಗ್ ನೋಡಿ. ಬ್ಲ್ಯಾಕ್ ಯಾಕೆ ಹಾಕ್ತೀವಿ ಅಂದರೆ, ನಾನು ವರ್ಕೌಟ್ ಮಾಡ್ಬೇಕಾದ್ರೆ ಬ್ಲ್ಯಾಕ್ ಹಾಕ್ತೀನಿ. ಬಿಕಾಸ್ ಇಟ್ಸ್ ಕಂಫರ್ಟ್ ನನಗೆ. ಬಿಕಾಸ್ ಬ್ಲ್ಯಾಕಲ್ಲಿ ತುಂಬಾ ಸ್ವೆಟ್ ಇದಾಗುತ್ತೆ, ಏನು ಹೇಳ್ತಾರೆ, ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಹಂಗಲ್ಲ ನಾನು. ಸೊ ನನಗೆ ಬ್ಲ್ಯಾಕ್ ಹಾಕೋಕ್ಕೆ ಇಷ್ಟ. ಸೊ ಮತ್ತೆ ದೃಷ್ಟಿ ಆಗಬಾರ್ದು ಅಂತ ಬ್ಲ್ಯಾಕ್ ಹಾಕ್ಬಿಡ್ತೀನಿ. ನನಗಿಷ್ಟು ಕಾನ್ಫಿಡೆನ್ಸ್ ಆಗಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ನಯನ ಹಾಕಿರೋದು ಬ್ಲ್ಯಾಕ್ ಕಲರ್, ನಯನ ಹಾಕಿರೋದು ಬ್ಲೂ. ಮತ್ತು ಪ್ಯಾಂಟ್ಸ್ ಬ್ಲ್ಯಾಕೇ ಇದೆ. ಬಿಕಾಸ್ ನಮ್ಮ ಹತ್ರ ತುಂಬ ಬ್ಲ್ಯಾಕ್ ಪ್ಯಾಂಟ್ಸೇ ಇರೋದು. ಸೊ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಬೈ ಮೆನಿ ಕ್ಲೋತ್ಸ್. ಕಾಸಿಲ್ಲ. ಸೊ ಇಲ್ಲಿ ಸಂಜನಾ ಹೀರಾ ಮತ್ತು ಅವ್ರು ಹೇಳ್ತಾರೆ, ಹಾಯ್ ಅಕ್ಕ, ಹೌ ಟು ಗೇನ್ ವೆಯ್ಟ್ ಪ್ಲೀಸ್ ಬಿಕಾಸ್ ಐ ಆಮ್ ಜಸ್ಟ್ 33 ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ನನಗೆ ನೀವು 33 ಇಯರ್ಸ್ ಓಲ್ಡ್ ಅಂತ ಹೇಳ್ತಿದ್ದಾರೆ, ಇಲ್ಲ 33 kg ಅಂತ ಹೇಳ್ತಿದ್ದಾರೆ, ಗೊತ್ತಾಗ್ತಿಲ್ಲ ಅಲ್ಲ ನೈನಾ? ಸೊ ಇಫ್ ಯು ಆರ್ 33 kg, ಐ ಥಿಂಕ್ ಯು ಹ್ಯಾವ್ ಟು ಗೇನ್ ವೆಯ್ಟ್ ಬಿಕಾಸ್ ಇಟ್ ಈಸ್ ಅಂಡರ್ ವೆಯ್ಟ್. ಮತ್ತು ಅಂಡರ್ ವೆಯ್ಟ್. ಆ್ಯಂಡ್ ನಯನ ಈಗ ವೆಯ್ಟ್ ಗೇನ್ಗೆ ನೋಡಿ ಏನೇನು ಕುಡಿತಾಳೆ. ಏನೇನು ನಯನ? ಅದು ಓಟ್ಸು,
ಪೀನಟ್ ಬಟರ್, ಬನಾನಾ, ಮಿಲ್ಕ್ ಅಂದರೆ ಫುಲ್ ಹೋಲ್ ಫ್ಯಾಟ್ ಮಿಲ್ಕ್. ಸೊ ಫುಲ್ ವೆಯ್ಟ್ ಗೇನ್ ಮಾಡೋದಕ್ಕೆ ಆ ಥರ ಒಂದು ಫ್ಯಾಟ್ ಮತ್ತು ಪ್ರೋಟೀನ್ ರಿಚ್ ಆ ಥರ ಕುಡಿಬೇಕು. ಸೊ ಓಟ್ಸ್ ಇಸ್ ಫೈಬರ್ ಆ್ಯಂಡ್ ಆಲ್ಮಂಡ್ ಹಾಕಿ ತಿನ್ಬೇಕಪ್ಪ. ಹಾಂ, ಅದಕ್ಕೋಸ್ಕರ ಹೋಗ್ತೀನಿ ನಾನು ಅಷ್ಟೇ. ಬಟ್ ಇಷ್ಟು ಹೆಲ್ದಿ ಅಷ್ಟು ಕುಡಿಬೇಕು. ಆ್ಯಂಡ್ ಆದಷ್ಟು ಚೆನ್ನಾಗಿ ತಿನ್ನಿ, ವೆಯ್ಟ್ ಗೇನ್ ಆಗುತ್ತೆ ಪಕ್ಕ. ಯಾ ಇಷ್ಟು ಇಲ್ಲಿ ಇರು. ಮ್ಯಾಗಿ ಇದ್ಯಾರೋ ಐ ಆಮ್ ಹಿಯರ್ ಫಾರ್ ವೈ ಆಲ್ವೇಸ್ ಇಗ್ನೋರಿಂಗ್ ಸೈಲೆಂಟ್ ವ್ಯೂವರ್ಸ್ ಹೂ ಲೈಕ್ ಯು ಬಟ್ ಕಾಂಟ್ ಕಮೆಂಟ್ ಪ್ಲೀಸ್ ಇನ್ ನೆಕ್ಸ್ಟ್ ವಿಡಿಯೋ ಆ್ಯಡ್ ಸಮಥಿಂಗ್ ಅಬೌಟ್ ದೆಮ್ ಆ್ಯಂಡ್ ಲೈಕ್ ಮೀ ಆಲ್ಸೋ. ಸೈಲೆಂಟ್ ವ್ಯೂವರ್ಸ್, ನಾನು ಎಲ್ಲರ ಕಮೆಂಟ್ಸು ಓದ್ತೀನಿ. ನಾನು ಯೂಶ್ವಲಿ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ಈ ಥರ ರಿಪ್ಲೈ ಮಾಡ್ತೀನಿ ಅಷ್ಟೇ. ಸೊ ದರ್ಶಿನಿ ಅವ್ರು ಹೇಳ್ತಾರೆ ಯು ಆಲ್ವೇಸ್ ಶೋ ಚಾರ್ಲಿ ವೇರ್ ಇಸ್ ಲಿಲಿ ಆ್ಯಂಡ್ ಮ್ಯಾಗಿ. ಲಿಲಿ ಲಲ್ಲಪು ಬಾ ಲಿಲಿ, ಬಾ ಲಿಲಿ, ಲಿಲಿದಾ ಲಿಲಿ ಲಿಲಿದಾ ಲಿಲಿ ಸಿ ನೋಡಿ ಲಿಲಿ ಓಕೆನಾ. ಲಿಲೆ ಅಷ್ಟೇ ಆಯ್ತಾ. ಹಾಂ, ಡೆಂಟಲ್ ಕ್ಲಿನಿಕ್ ಮಾತ್ರ ತೋರಿಸ್ತೀರಾ, ಆದರೆ ಯಾಕೆ ಡರ್ಮಟಾಲಜಿಸ್ಟ್ನ ಮಾತ್ರ ತೋರಿಸಲ್ಲ? ಇಲ್ಲ, ನಾನು ತೋರಿಸ್ತೀನಿ. ಯಾಕೆ ಅಂದರೆ ನನ್ನ ಸ್ಕಿನ್ ಇನ್ನೂ ಕಂಪ್ಲೀಟಾಗಿ ಹೀಲ್ ಆಗಿಲ್ಲ. ಹೀಲ್ ಆದಮೇಲೆ ಐ ವಾಂಟೆಡ್ ಟು ಶೋ. ಸೊ ಅದಕ್ಕೋಸ್ಕರ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಡೇ. ನಿಮಗೆ ಇಲ್ಲಿವರೆಗೂ ಸೀರಿಯಲ್ ಆಪರ್ಚುನಿಟಿ ಬಂದಿಲ್ವಾ? ಬಂದರೆ ಯಾಕೆ ಹೋಗಿಲ್ಲ? ನಾನು ಆನ್ಸರ್ ಮಾಡ್ತಾಳೆ. ಇಷ್ಟ ಇಲ್ಲ ಅದಕ್ಕೆ. ನನಗೆ ಆಪರ್ಚುನಿಟಿ ಬಂದಿಲ್ವಾ? ಬಂದಿತ್ತು, ಅದೇ ಇಷ್ಟ ಇದ್ದಿಲ್ಲ. ಒಂದೇ ವರ್ಡ್ ಅಷ್ಟೇ. ಚಾರ್ಲಿ, ನಾನು ಸೀರಿಯಲ್ಗೆ ಹೋಗ್ಲಾ ಚಾರ್ಲಿ? ಕನ್ನಡದ ಬೇಡ ಅಂತ. ಸೊ ಇಲ್ಲಿ ಸಾಗರ್ ಅವ್ರು ಹೇಳ್ತಿದ್ದಾರೆ ಚಾಲೆಂಜ್ ಒಂದು ಕನ್ನಡ ಮೂವಿದು ಫುಲ್ ಸಾಂಗ್ ಹಾಕಬೇಕು ಅಂತೆ. ಹಾಡಬೇಕು. ಥೂ, ನನಗೆ ಹಾಕಬೇಕು ಅಂದು ಹಾಡಬೇಕು ಅಂತೆ. ಯಾಕೆ ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿದೆ ಹಾಡಾಡೋಷ್ಟು. ನಾನು ಹಾಡತ್ತಾಳೆ ಹಾಡೋದಿಲ್ಲ. ನಾನು ಸಿಂಗರ್ ಅಲ್ಲ ಗೈಸ್. ಬೇಕಾದ್ರೆ ಡ್ಯಾನ್ಸ್ ಮಾಡಿ ಅಂತೇಳಿ ಡ್ಯಾನ್ಸ್ ಮಾಡ್ತೀನಿ, ಹಾಡೋಕ್ಕೆ ಬರಲ್ಲ ನನಗೆ. ಪ್ಲೀಸ್ ಡೂ ಕಂಪ್ಲೀಟ್ ಒನ್ ವಿಡಿಯೋ ಅಬೌಟ್ 0 to now you are number 1 women content creator in Karnataka. How is your journey, ups and downs, everything? Because ವರ್ಷ ನಿಮ್ಮ ಜೀವನ ಗೊತ್ತಿಲ್ಲ, ಅಲ್ಲಿಗೆ ಕಮೆಂಟ್ ಆಫ್ ಆಗಿದೆ. ಐ ಮೀನ್ ಅಲ್ಲಿಗೆ ಎಂಡ್ ಆಗಿದೆ. ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಕ್ಚುಲಿ ನಾನು ಇನ್ಸ್ಟಾದಲ್ಲಿ ಆಲ್ರೆಡಿ ಮಾಡಿದ್ದೆ ಸ್ಟೋರಿ ವಿಡಿಯೋ ಥರ. ಸೊ ನಿಮ್ಗೇನಾದರೂ ನನ್ನ ಫುಲ್ ಜರ್ನಿ ವಿಡಿಯೋ ಬೇಕು ಅಂತಂದರೆ ಯೂಟ್ಯೂಬಲ್ಲಿ ಹಾಕ್ತೀನಿ. ಸೊ ಕಮೆಂಟ್ ಮಾಡಿ. ನೈನಾ ಹೇಳು, ಬ್ರೇಸಸ್ ಹಾಕಿದಾಗ ನೋವುತ್ತಾ, ಹೇಗಿತ್ತು? ಹಾಕೋದು ನೋವಾಗಲ್ಲ, ಅಲ್ಪ ಈಗ ನೋವ್ತಾ ಇದೆ. ಇಂಜೆಕ್ಷನ್ ಹಾಕಿ ಎಕ್ಸ್ಟ್ರಾಕ್ಷನ್ ಮಾಡಿದಾಗ ನೋವ್ತಾ ಇತ್ತು ಅಷ್ಟೇ, ಇನ್ನು ಅದನ್ನು ಬಿಟ್ಟರೆ ಇಲ್ಲ. ಹೌದು. ಅದು ಫಸ್ಟಿಗೆ ಏನೋ ನೋವಾಗುತ್ತೆ, ಚುಚ್ಚೋದು ಥರ. ಈಗ ಇದಾಕು ವ್ಯಾಸ್ಲಿನ್ ಹಾಕು. ಹಾಕಿದ್ದೀನಿ, ಅದು ಇದು ಹಾಕಿಕ್ಕೆ ಅದು ಹೊಡೆದೋಗಿತ್ತೆ. ಹೌದಾ? ವರ್ಕೌಟ್ ಮಾಡಬೇಕು. ಆ್ಯಕ್ಚುಲಿ ಊಟ ಮಾಡಿ ವರ್ಕೌಟ್ ಮಾಡ ಅಂತ ನೋಡ್ತಾ ಇದ್ದೀನಿ. ಏನಂತೇನ ಏನ? ಊಟ ಮಾಡಿ ವರ್ಕೌಟ್ ಮಾಡಲ? ಈಗ ವರ್ಕೌಟ್ ಮಾಡಿ ಬರಲ್ಲ? ಓಕೆ ಆಯ್ತು, ಇವಾಗ ವರ್ಕೌಟ್ ಮಾಡೋಣ ಬನ್ನಿ. ಟುಡೇ ಈಸ್ ಲೋವರ್ ಬಾಡಿ ವರ್ಕೌಟ್ ಮಾಡೋಣ. ಲೆಟ್ಸ್ ಗೋ. ಸೊ ಗೈಸ್, ಇವತ್ತು ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡು ಮಾಡ್ತಾಯಿದ್ದೀನಿ ಬಿಕಾಸ್ ಇಟ್ಸ್ ಕಂಫರ್ಟ್ ಫಾರ್ ಮೀ. ಗೈಸ್, ಇವತ್ತು ನಾವು ಮಾಡ್ತಿರೋದು ಲೋವರ್ ಬಾಡಿ ವರ್ಕೌಟ್. We're going to fire up the lower body with this 30-minute dumbbell workout. Lower body workout. In order to build some strength, you have Warm up. Warm up complete. So we're gonna have a next exercise. So we're doing lower body.
ಎಂಡ್ ಆಫ್ ವರ್ಕೌಟ್. ಇಟ್ ಇಸ್ ಅ ಗುಡ್ ವರ್ಕೌಟ್. ಲೋವರ್ ಬಾಡಿ ಡನ್. ಲೋವರ್ ಬಾಡಿ ಮಾಡೋಕ್ಕಷ್ಟೇನು ಇದಾಗಲ್ಲ, ಅಂದರೆ ಏನು ಹೇಳ್ತಾರೆ, ಬಟ್ ಸಕಾಲ ವರ್ಕೌಟ್ ಆಗುತ್ತೆ. ಬಟ್ ಏನಂದರೆ ವೆಯ್ಟ್ಸ್ ಎಲ್ಲ ಎತ್ತಬೇಕು ಅಷ್ಟೇ, ಎಷ್ಟು ಬೇಕಾದ್ರೂ ಎತ್ಬೋದು ನಮ್ಮ ಒಂದು ಲೆಗ್ಗಲ್ಲಿ. ಬಟ್ ಅಪ್ಪರ್ ಬಾಡಿ ಮಾಡಬೇಕಾದ್ರೆ ಇನ್ನೂ ಜಾಸ್ತಿ ಇದಾಗುತ್ತೆ. ಅಯ್ಯೋ ಫುಲ್ ಸ್ವೆಟ್ ಗೈಸ್. ಈಗ ಸ್ನಾನ ಮುಗಿಸಿ ಬಂದೆ. ಆ್ಯಂಡ್ ಚಾರ್ಲಿ ಊಟ ಆಯಿತಾ? ಆಯಿತು. ನಂದೇ ಇನ್ನೂ ಆಗಿಲ್ಲ, 3 ಗಂಟೆ ಆಗ್ಬಿಟ್ಟಿದೆ ಗೊತ್ತಾ. ಸ್ವಲ್ಪ ಲೇಟ್ ಆಯಿತು ನಾನು ವರ್ಕೌಟ್ ಮಾಡೋದಕ್ಕೆ, ಯಾಕಂದರೆ ಹಾಸ್ಪಿಟ್ಲ್ ಹೋಗಿದ್ದಲ್ಲ ಹೋಗಿ ಬರೋಷ್ಟು ಲೇಟ್ ಆಯಿತು. ಸೊ ಅದಕ್ಕೆ ಲೇಟ್ ಅಷ್ಟೇ ಇವತ್ತು. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಊಟ ಮುಗ್ದು ಇನ್ನೇನು ಮಲ್ಗೋ ಟೈಮ್ ಆಗಲಿದೆ. ರೈಸ್, ಸಾಂಬಾರು, ಚಿಕನ್, ಹಾಗೆ 2 ಎಗ್ ತಿಂತಾಯಿದ್ದೀನಿ. ಪಾರ್ಸಲ್ ಬಂದಿದೆ, ಓಪನ್ ಮಾಡೋಣ ಆಯಿತಾ? ಬನ್ನಿ. ಸೊ ಇದು ಆರ್ಡರ್ ಮಾಡಿದ ಥರನೇ ಇದೆಯಾ ಇಲ್ಲಾಂದರೆ ಕಲರ್ ಸಕ್ಕತ್ತಾಗಿದೆ. ಓ ವಾ, ಅಯ್ಯ ಬಟ್ ಇದು ಯಾವ ಕಡೆ? ಓಕೆ ಹಾಂ, ಈ ಥರ ಹೀಗೆ ಹಾಕ್ಕೊಳ್ಳೋದು. ನೈಸ್. ನನಗೆ ಪೀರಿಯಡ್ಸ್ ಆಗಂಗಿದೆ ಆಯಿತಾ. ಐ ಥಿಂಕ್ ಆಗಬಹುದು, ಆಗೋ ಥರ ಅನ್ನಿಸ್ತಾಯಿದೆ. ಸೊ ಅದಕ್ಕೆ ಮತ್ತೆ ತಲೆ ಸ್ನಾನ ಮಾಡಬಾರ್ದಲ್ಲ ಅಂತ ಇವಾಗೆ ಮಾಡ್ಕೊಂಬಿಟ್ಟೆ. ಸೊ ನಾಳೆ ಕರೆಕ್ಟಾಗಿರುತ್ತೆ ಅಂತ, ಅಟ್ಲೀಸ್ಟ್ 3 ಡೇಸ್ ನಾವು ಸ್ನಾನ ಮಾಡೋಂಗಿರಲ್ಲ ತಲೆಗೆ ಅಂತ. ಈಗ ಆ್ಯಕ್ಚುಲಿ ನನ್ನ ಕಸಿನ್ ಸಿಸ್ಟರ್ ಬರ್ತಾ ಇದ್ದಾರೆ, ಸೊ ಎಲ್ಲ ಕರ್ಕೊಂಬರಕ್ಕೆ ಹೋಗಬೇಕು. ಹೋಗ್ತಾಯಿದ್ದೀನಿ. ಹೋಗೋಣ. ಇನ್ನೂ 20 ಮಿನಿಟ್ಸಲ್ಲಿ ರೀಚ್ ಆಗ್ತಾಳಂತೆ. ನಾನು ಇಲ್ಲಿಂದ ಹೊರಡೋಕ್ಕೆ ಕರೆಕ್ಟಾಗುತ್ತೆ. ಪಾರ್ಸಲ್ ಬಂತು. ಇನ್ನೊಂದು ಪಾರ್ಸಲ್ ಅಲ್ಲೂ ಅದು ತೋರಿಸಾಯ್ತು, ಈಗ ಇದನ್ನು ತೋರಿಸ್ಬೇಕು. ನನ್ನ ಕಸಿನ್ ಸಿಸ್ಟರ್ನ ಕರ್ಕೊಬಂದಾಯ್ತು. ಅಲ್ಲೇ ಇದೆ ನೋಡಿ, ಆಟ ಆಡ್ತಿದ್ದಾರೆ. ಅಲ್ಲಿ ಅವಳು ಅಲ್ಲೇ ಜೂನ್ ಜುಲೈ. ನಾನು ಓಪನ್ ಅಂತ ಬಾಯಿ ಇಂಡತ್ತ ಟೈಮಲ್ಲೇ ಓಪನ್ ಮಾಡು ನೀಡ ಬಾಯಿ ಉಂಡು ಈಗ ಕಿತ್ತಾಕ್ತಾರೆ. So we have chained. ಇದು bracelet. So it's fine. ಅಂದು ನಾನು ಏನು ಮಾಡೇ ಇಲ್ಲ, ತೋರಿಸಲ್ಲ ಒಂದು ನಿಮಿಷ. ನನಗೆ ಅದು ನೋಡ್ಬೇಕು ಫಸ್ಟು ಕ್ವಾಲಿಟಿ. ಓ ಮೈ ಗಾಡ್, ಕ್ವಾಲಿಟಿ ಸೋ ಗುಡ್. ಇದು ಅಲ್ಲ ನನ್ನಲ್ಲ, ಸೈಡ್ ಸ್ಟ್ರೈಟ್ ಕಟ್, ಸ್ಟ್ರೆಚಬಲ್ ಗೈಸ್. ವಾ. ಸೊ ವಿ ಹ್ಯಾವ್ ಬೂಟ್ ಕಟ್ಟ ಫ್ಲೇರ್. ಇಲ್ಲ, ಇದು ಇಲ್ಲಿ ಬರೋದು, ಇಲ್ಲಿ ಬರೋದು. ಏನಿದು? ಸ್ಟ್ರಾಂಗ್ ಫೇತ್. ವಾ, ನೈಸ್, ಚೆನ್ನಾಗೈತೆ ಪ್ಯಾಂಟ್. ಬಟ್ ಇದು ಉದ್ದ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಉಂಡಲ್ಲ ಉದ್ದ? ಓಕೆ, ಉದ್ದ ಇದೆ. ಡಿನ್ನರ್ಗೆ ನಾನು ಇವತ್ತು ಚಿಕನ್ ಫ್ರೈ, ಅದು ಹಾಗೆ ವಿ ಹ್ಯಾವ್ ಕರಿ ಆ್ಯಂಡ್ 2 ಮಲ್ಟಿಗ್ರೇನ್ ದೋಸೆ ಅಷ್ಟೇ. ಸೊ ಈಗ ನಾನು ಆ್ಯಕ್ಚುಲಿ ನಿದ್ದೆ ಮಾಡೋಕ್ಕೆ ಆಲ್ರೆಡಿ ಫುಲ್ಲೆಲ್ಲ ಸ್ಕಿನ್ ಕೇರ್ ಎಲ್ಲ ಮಾಡಿಬಿಟ್ಟಾಯ್ತಾ. ಈಗ ನೆನಪಾಯ್ತು, ವ್ಲಾಗ್ ಎಂಡ್ ಮಾಡಿಲ್ವಲ್ಲ ಅಂತ. ಸೊ ಸ್ಕಿನ್ ಕೇರ್ ಎಲ್ಲ ಮಾಡಿತ್ತು. ಸ್ಕಿನ್ ಕೇರ್, ಬಾಡಿ ಕೇರ್, ಹೇರ್ ಕೇರ್ ಆಲ್ ಡನ್. ಈಗ ಮಾಡ್ಕೊಳ್ಳೋಂಥ ಸಮಯ. ಹಾಗೆ ಐ ಥಿಂಕ್ ನಾಳೆ ನಾನು ಊರಿಗೆ ಹೋಗಬೇಕಿದೆ. ಸೊ ನೋಡೋಣ ಏನಂತ. ಓಕೆ, ಥ್ಯಾಂಕ್ ಯು. ಸಿ ಯು ಆಲ್ ಸೂನ್. ಎಲ್ಲ ಸರಿ ಹೋಗಲಿ. ಆಗ ನಾನೇ ಹೇಳ್ತೀನಿ ಏನೇನಾಯಿತು, ವಾಟ್ ಹ್ಯಾಪನ್, ವಾಟ್ ಈಸ್ ಗೋಯಿಂಗ್ ಆನ್ ಅಂತ. ಸೊ ಈಗ ಹೇಳೋದೇನು ಬೇಕಾಗಿಲ್ಲ ಅಲ್ವಾ, ಏನಂತೀರಾ? Alright, see you all tomorrow. Have a nice day and take care. Thank you so much for watching. Don't forget to subscribe my channel and I love you all. Bye.